ಮಕ್ಕಳು ಆಟ ಆಡ್ಕೊಟ್ಟಿದ್ದೀವಿ ವಾಲಿಬಾಲ್. ಖಂಡಿತ ಇದನ್ನ ಮಿಸ್ ಮಾಡ್ಕೊಂಡ್ಬಿಡಿ. ಆ ಮಕ್ಕಳು ಸಿಗೋಂತ ತುಂಟಾಟ, ಮಕ್ಕಳು ಸಿಗೋಂತ ಒಡನಾಟ. ಯಾಕೆಂದ್ರೆ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ, ಮೊಬೈಲ್ ಹೋಗ್ಬಿಟ್ಟಿದ್ದೀರಿ. ಇವತ್ತು ಯಾವ್ದಾದ್ರು ಕೇಳ್ತೀರಿ, ಇವತ್ತು ಯಾವುದೇ ಏನು ಒಂದು ಅದು ಮಾತ್ರ ಗೊತ್ತಾಯ್ತದೆ. ಅಂತ ಹೇಳಿ ನೋಡೋಣ ಯಾವ್ದೇನೋ ಎಷ್ಟೊಂದು ಗೊತ್ತಿಲ್ಲ. ಚಿಲ್ಡ್ರನ್ಸ್ ಡೇ ಕೇಳಿದ್ರೆ ನಾನು ಹೇಳ್ತಿರೋದು ಇದು ಯಾವ್ದಾವ್ದು ನಾವು ರಾಜ್ಯದಲ್ಲಿದ್ದೀವೋ ಇಲ್ಲ ದೇಶಕ್ಕೂ ಕಾಸ್ಕೊಂಡು ಹೋಗಿದ್ರೆ 7 ದಿವಸ ಯಾವ್ದಾವ ಡೇ ಮಾಡ್ಕೊತಾ ಇದ್ದೀವಿ. ಮೊಬೈಲಲ್ಲಿ ಎಲ್ಲ ಬಿಸಿ ಆಗಿದೆ. ಇವತ್ತೆಲ್ಲ ನಮ್ಮ ಮಕ್ಕಳು ನಮ್ಮ ಮೊಬೈಲ್ ಎಲ್ಲ ಬಿಟ್ಟು ಟಿವಿ ಬಿಟ್ಟು ಇವತ್ತು ಕೂತವ್ರೆ. ಇವೆಲ್ಲ ಆಟ ಆಡ್ತಾರೆ ನೋಡಕ್ಕೆ ಹೊತ್ತು ನಾವು ಎಷ್ಟೋ ಗೆದ್ದೋದು ಅಂತ ಬೈಕೊಂಡು ಬಾಯಿ ಬಂದ ಇದು ಹೋಗ್ತೀವಿ. ಇದು 100 ಸಂಖ್ಯೆ ಅದೇ ರಾಷ್ಟ್ರೋತ್ಸವ. ಒಂದು ಹೇಳ್ತೀನಿ, ಮಕ್ಕಳು ಇಲ್ಲ ನೀವು ಯಾವ ತರ ತರ್ತೀರಿ, ಯಾವ ಡಿಸೈನ್ ಕೊಡ್ತೀರಿ, ಆ ತರ ಡಿಸೈನ್ ರೆಡಿ ಆಗೋದು. ಹಂಗೆ ಆ ಮಕ್ಕಳಿಗೆ ನೀವು ಏನ್ ಕೊಡ್ತೀರಿ, ಹೊರದೇಟೆ ಮಕ್ಕಳಿಗೆ ಇತ್ತೀಚಿನ ಸ್ಕೂಲಲ್ಲಿ ಹೊಡಿಬೇಡಿ ಅಂತ ಹೇಳ್ಬಿಟ್ಟು ನೀವೇ ಗಲಾಟೆ ಮಾಡ್ತೀರಿ. ಹೊಡಿದ್ರೆ ಹೋದ್ರೆ ಆ ಮಕ್ಕಳಲ್ಲಿ ತಿಂದಾಗ್ತದ. ಭಯಂಕರ ಮೇಡಮ್ ಮಾಸ್ಕ್ ಹೊಡಿತಾರೆ ಅಂದ್ರೆ ಮನೆಯಲ್ಲಿ ಮಕ್ಕಳು ಇರೋದನ್ನು ಟೀಚರ್ ಹೇಳ್ತೀನಿ ಅಂದ್ರೆ ಹೊಡೆಯಕ್ ಬಿಡಿ. ಸರ್ಕಾರಗಳು ಏನಾದ್ರು ಕಡಿವಾಣ ಆಗ್ತೈತಿ, ಅದು ದೇವರೇನ ನೀವು ಮನಸ್ಸಲ್ಲಿ ಇಟ್ಕೋಬೇಡಿ. ಮಕ್ಕಳನ್ನ ತಿನ್ಬೇಕಾದ್ರೆ ಶಿಲೆ ತಿನ್ಬೇಕಾದ್ರೆ ಹುಲಿಯ ಬೀಳೋದು ಶಿಲೆಗೆ, ಕಲ್ಲು ಮೇಲೆ ಹುಲಿಯಾಗಿ ಶಿಲೆ ಆದ್ರೆ ಆ ಮಕ್ಕಳಿಗೆ ಅದೇ ಕೊಟ್ಟಾಗ ಭಯದಲ್ಲಿ ಬೇಗ ಹೊಡಿತಾರೆ, ಮಾಡಿಸ್ಕೊಡಿತಾರೆ. 100 ಕರೀತಾರೆ. ಇತ್ತೀಚೆ ಅಷ್ಟೇ ಟೀಚರ್ ಪ್ರೊಫೆಸರ್ ಸ್ವಲ್ಪ ಬಿಡ್ತಾರೆ ಎಲ್ಲ ಬರೋಕ್ಕೆ. ಬೇರೆ ಯಾಕಪ್ಪ ಬೇಕು ನಡೆದ ಕೇಸ್ ಹಾಕ್ಬಿಡೋದು ಅದಾಗತ್ತೆ. ಒಂದು ಹೇಳ್ತೀನಿ, ನಾನು ಇವತ್ತು ಪ್ರೈವೇಟ್ ಸ್ಕೂಲಲ್ಲಿ ನಿಂತಿದ್ದೀನಿ. ಕನ್ನಡ ಮೀಡಿಯಂ ಸ್ಕೂಲ್ ನಡೆಸ್ತಾ ಇರೋದ್ರಿಂದ ನಮ್ಮ ಗುರುಗಳ ಬಗ್ಗೆ ಪ್ರೀತಿ ಜಾಸ್ತಿ. ನನ್ನಿಂದ ಎಷ್ಟೋ ಜನ ಪಾಠ ಮಾಡಿರೋದು ನಮ್ಮ ಕಾಲೇಜುಗಳು ನಾನು ಕೊಟ್ಟಿದ್ದೀನಿ. ಸಂತೋಷ ಬಂದಿದ್ದಾರೆ.